ಬೆಳಗಿನ ಬೆಳಕು. ಅರಣ್ಯಕಾಂಡ 8ನೇ ಅಧ್ಯಾಯ 2ನೇ ವಾಕ್ಯ. ಲೇವಿಯರ ಶುದ್ಧೀಕರಣ ಭಾಗ 1. ನಾವು ಅರಣ್ಯಕಾಂಡದ ಗ್ರಂಥದಿಂದ ಒಂದು ಗಮನಾರ್ಹವಾದ ಕ್ಷಣದ ಮೂಲಕ ಹಾದು ಹೋಗುತ್ತಿದ್ದೇವೆ. ಇಸ್ರಾಯೇಲಿನ ನಾಯಕರು ತಮ್ಮ ಅರ್ಪಣೆಗಳನ್ನು ಹೇಗೆ ತಂದರು ಎಂಬುದನ್ನು ಈಗಾಗಲೇ ನಮಗೆ ತೋರಿಸಿದ್ದಾನೆ. ಈಗ ಅರಣ್ಯಕಾಂಡ 8ರಲ್ಲಿ ಆತನ ಗಮನವು ಲೇವಿಯರ ಕಡೆಗೆ ತಿರುಗುತ್ತದೆ. ಅಂದರೆ ದೇವದರ್ಶನ ಗುಡಾರದ ಪವಿತ್ರ ವಸ್ತುಗಳನ್ನು ಹೊರಲು ಮತ್ತು ಅವುಗಳ ಪರಾಮರ್ಶೆ ಮಾಡಲು ಪ್ರತ್ಯೇಕಿಸಲ್ಪಟ್ಟ ಕುಲವದು. ಒಬ್ಬ ಲೇವಿಯನು ತನ್ನ ಪವಿತ್ರ ಕೆಲಸವನ್ನು ಕೈಗೆತ್ತಿಕೊಳ್ಳುವ ಮೊದಲು ಒಂದು ಕಾರ್ಯವು ಮೊದಲು ನಡೆಯಬೇಕಾಗಿತ್ತು. ಯೆಹೋವನಿಗೆ ಒಂದು ಸಂಪೂರ್ಣ ಜಾಗರೂಕ ಮತ್ತು ಆಳವಾದ ಅರ್ಥಪೂರ್ಣ ಶುದ್ಧೀಕರಣದ ಅಗತ್ಯವಿತ್ತು. ಆತನು 3 ಸಂಗತಿಗಳನ್ನು ಆಜ್ಞಾಪಿಸಿದನು: ನೀರನ್ನು ಚಿಮುಕಿಸುವುದು, ಇಡೀ ಶರೀರದ ಕ್ಷೌರ ಮಾಡುವುದು ಮತ್ತು ವಸ್ತುಗಳನ್ನು ತೊಳೆಯುವುದು. ಈ 3ರಲ್ಲಿ ಒಂದು ಸಹ ಐಚ್ಛಿಕವಾಗಿರಲಿಲ್ಲ. 3 ಒಟ್ಟಾಗಿ ಅಗತ್ಯವಾಗಿದ್ದವು ಮತ್ತು ಇವೆಲ್ಲವೂ ಒಟ್ಟಾಗಿ ಪವಿತ್ರನಾದ ದೇವರ ಬಳಿಗೆ ಸೇರುವುದು ಎಂದರೆ ಏನು ಎಂಬುದರ ಕುರಿತು ಒಂದು ಸುಂದರವಾದ ಮತ್ತು ಅನ್ವೇಷಣಾತ್ಮಕವಾದ ಸಂಗತಿಯನ್ನು ನಮಗೆ ತಿಳಿಸುತ್ತವೆ. ಮೊದಲನೆಯ ಕ್ರಿಯೆಯು ನೀರನ್ನು ಚಿಮುಕಿಸುವುದಾಗಿತ್ತು. ಆದರೆ ಇದು ಸಾಮಾನ್ಯ ನೀರಾಗಿರಲಿಲ್ಲ. ಇಲ್ಲಿ ಬಳಸಲಾದ ಇಬ್ರಿಯ ಪದಗುಚ್ಛ ಮೇಯ ನಿದ್ದ. ಇದರ ಅಕ್ಷರಶಃ ಅರ್ಥ ಪಾಪ ಶುದ್ಧೀಕರಣದ ನೀರು. ವಿದ್ವಾಂಸರು ಗಮನಿಸುವಂತೆ ಇದನ್ನು ಬಹುಶಃ ದೇವದರ್ಶನ ಗುಡಾರದ ತಾಮ್ರದ ಗಂಗಾಳದಿಂದ ತೆಗೆದುಕೊಳ್ಳಲಾಗುತ್ತಿತ್ತು ಮತ್ತು ಪವಿತ್ರಾಲಯದ ಅಗತ್ಯಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಲಾಗಿತ್ತು. ಈ ಆಚರಣೆಯನ್ನು ವಿಶೇಷವಾಗಿ ಗಮನಾರ್ಹವಾಗಿಸುವುದು ಏನೆಂದರೆ, ಲೇವಿಯರು ತಮಗೆ ತಾವೇ ನೀರನ್ನು ಚಿಮುಕಿಸಿಕೊಳ್ಳುವಂತಿರಲಿಲ್ಲ. ಯಾವನು ತನ್ನ ಸ್ವಂತ ಕೈಯಿಂದ ಯೆಹೋವನ ಮುಂದೆ ತನ್ನನ್ನು ಪ್ರತ್ಯೇಕಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಚಿಮುಕಿಸುವಿಕೆಯನ್ನು ಮೋಶೆ ಅಥವಾ ಆರೋನರು ಮತ್ತು ಯಾಜಕರು ಮಾಡುತ್ತಿದ್ದರು. ಅಂದರೆ ಈಗಾಗಲೇ ಪ್ರತಿಷ್ಠಾಪನ ಸ್ಥಾನದಲ್ಲಿ ನಿಂತಿದ್ದವರು. ಆ ಶುದ್ಧೀಕರಣವು ಮೇಲಿಂದ ಬಂದಿತು. ಅದು ಒಂದೇ ಬಾರಿಗೆ 3 ಸಂಗತಿಗಳನ್ನು ಘೋಷಿಸುತ್ತಿತ್ತು: ಆಚರಣೆಯ ಶುದ್ಧತೆಯ ತೆಗೆದುಹಾಕುವಿಕೆ, ಯೆಹೋವನಿಗಾಗಿ ಪ್ರತ್ಯೇಕಿಸಲ್ಪಡುವುದು ಮತ್ತು ಪವಿತ್ರ ಸೇವೆಗಾಗಿ ಸಿದ್ಧತೆ. ಆ ನೀರು ಲೇವಿಯರನ್ನು ತನಗೆ ಸ್ವಂತವಲ್ಲ, ಬದಲಾಗಿ ಈಗ ಯೆಹೋವನಿಗೆ ಸೇರಿದವನು ಎಂದು ಗುರುತಿಸಿತು. 2ನೆಯ ಕ್ರಿಯೆಯು ಇಡೀ ಶರೀರದ ಕ್ಷೌರ ಮಾಡುವುದಾಗಿತ್ತು. ಕೂದಲಿನ ಪ್ರತಿಯೊಂದು ಎಳೆಯನ್ನು ತೆಗೆದು ಹಾಕಬೇಕಾಗಿತ್ತು. ಕೂದಲು ಮನುಷ್ಯನ ಹುಟ್ಟಿನಿಂದಲೇ ಅವನೊಂದಿಗೆ ಬೆಳೆದಿರುತ್ತದೆ. ಅತ್ಯಂತ ನೈಸರ್ಗಿಕ ಅರ್ಥದಲ್ಲಿ ಅದು ಅವನ ಹಿಂದಿನ ಜೀವನದ ಎಲ್ಲಾ ವರ್ಷಗಳಲ್ಲಿ ಸಂಗ್ರಹವಾದ ಅವನದೇ ಒಂದು ಭಾಗವಾಗಿತ್ತು. ಲೇವಿಯನನ್ನು ಪವಿತ್ರ ಸೇವೆಯಲ್ಲಿ ಹೊಸ ಆರಂಭಕ್ಕೆ ಯೆಹೋವನು ಕರೆದಾಗ ಶರೀರದ ಕ್ಷೌರ ಮಾಡುವುದು ಒಂದು ಸ್ಪಷ್ಟ, ಕಣ್ಣಿಗೆ ಕಾಣುವ ಘೋಷಣೆಯಾಯಿತು. ಇಂದಿನ ಸ್ಥಿತಿಯನ್ನು ಬದಿಗಿಡಲಾಗಿದೆ. ಇದೇ ರೀತಿಯ ಪ್ರೇರಣೆಯನ್ನು ನಾವು ಯೋಬನ ಜೀವನದಲ್ಲಿಯೂ ಕಾಣುತ್ತೇವೆ. ಯೋಬನ ಪ್ರಪಂಚವು ಕುಸಿದಾಗ, ಅವನು ತನ್ನ ಮಕ್ಕಳನ್ನು, ತನ್ನ ಸಂಪತ್ತನ್ನು ಮತ್ತು ತನ್ನ ಆರೋಗ್ಯವನ್ನು ಕಳೆದುಕೊಂಡಾಗ, ಅವನು ಎದ್ದು ತನ್ನ ನಿಲುವಂಗಿಯನ್ನು ಹರಿದುಕೊಂಡು ತನ್ನ ತಲೆಯನ್ನು ಬೋಳಿಸಿಕೊಂಡನು. ಯೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ. ಅವನ ಹಿಂದಿನ ಸ್ಥಿತಿಯು ಹೊರಟು ಹೋಗಿತ್ತು. ಅದೇ ರೀತಿಯಲ್ಲಿ ಯೆಹೋವನು ಲೇವಿಯರ ತಮ್ಮ ಹಳೆಯ ಹಿಂದಿನ ಸ್ಥಿತಿಯ ಪ್ರತಿಯೊಂದು ಗುರುತನ್ನು ತೆಗೆದು ಹಾಕಬೇಕೆಂದು ಬಯಸಿದರು. ಅಶುದ್ಧತೆಯನ್ನು ದೂರವಿಟ್ಟು ಸಂಪೂರ್ಣವಾಗಿ ಹೊಸದಾಗಿ ಪ್ರಾರಂಭಿಸುತ್ತಾ, ತಮ್ಮನ್ನು ಕರೆದಾತನಿಗೆ ಸಂಪೂರ್ಣ ಸಮರ್ಪಣೆಯನ್ನು ಘೋಷಿಸುತ್ತಾ. 3ನೆಯ ಕ್ರಿಯೆಯು ವಸ್ತುವನ್ನು ತೊಳೆಯುವುದಕ್ಕಾಗಿತ್ತು. ಯೆಹೋವನ ನ್ಯಾಯಪ್ರಮಾಣವು ಬಟ್ಟೆಗಳು ಆಚರಣೆಯ ಅಶುದ್ಧತೆಯನ್ನು ಒತ್ತಿರಬಹುದು ಎಂದು ಸದಾ ಕಲಿಸುತ್ತಿತ್ತು. ಇದನ್ನು ನಾವು ಯಾಜಕಕಾಂಡ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಯಾಜಕಕಾಂಡ 14ನೇ ಅಧ್ಯಾಯ 18ರಲ್ಲಿ, ಯಾಜಕಕಾಂಡ 15 ಮತ್ತು 5ನೇ ವಾಕ್ಯದಿಂದ 11ನೇ ವಾಕ್ಯ ಮತ್ತು ಅರಣ್ಯಕಾಂಡ 19ರಲ್ಲಿ
ಕಾಣುವಂತೆ ವಸ್ತ್ರಗಳು ಎಂದರೆ ನಾವು ಜೀವನದ ಸಾಮಗ್ರಿ ದಿನಗಳಲ್ಲಿ ಧರಿಸುವಂಥವುಗಳಾಗಿವೆ. ಅವು ನಾವು ಮುಟ್ಟುವ ಪ್ರತಿಯೊಂದಕ್ಕೂ, ನಾವು ಹೋಗುವ ಪ್ರತಿಯೊಂದು ಸ್ಥಳಕ್ಕೂ, ನಮ್ಮ ದೈನಂದಿನ ಅಸ್ತಿತ್ವದ ಪ್ರತಿಯೊಂದು ಭಾಗಕ್ಕೂ ಸಂಪೂರ್ಣ ಹೊಂದಿವೆ. ಲೇವಿಯನಿಗೆ ತನ್ನ ವಸ್ತ್ರಗಳನ್ನು ತೊಳೆಯುವುದು ಎಂದರೆ ಅವನ ದೈನಂದಿನ ಜೀವನವು ಕೇವಲ ಅವನ ಶರೀರವಲ್ಲ, ಶುದ್ಧೀಕರಿಸಲ್ಪಟ್ಟು ಸಿದ್ಧವಾಗುತ್ತಿದೆ ಎಂದರ್ಥ. ಯಾವುದನ್ನು ಮೈಲಿಗೆಗಾಗಿ ಬಿಡುವಂತಿರಲಿಲ್ಲ. ಅವನು ಯೆಹೋವನ ಮುಂದೆ ಕೇವಲ ಶುದ್ಧವಾದ ಶರೀರದಿಂದ ಮಾತ್ರವಲ್ಲ, ಶುದ್ಧವಾದ ಜೀವನದೊಂದಿಗೆ ನಿಲ್ಲಬೇಕಾಗಿತ್ತು. ಈಗ ನಾವು ಸಂಪೂರ್ಣ ಸನ್ನಿವೇಶವನ್ನು ನೋಡುತ್ತೇವೆ. ನೀರು ಶರೀರವನ್ನು ಪವಿತ್ರಗೊಳಿಸಿತು. ಕ್ಷೌರದ ಕತ್ತಿಯು ಹಳೆಯ ಜೀವನದ ಪ್ರತಿಯೊಂದು ಉಳಿಕೆಯನ್ನು ತೆಗೆದುಹಾಕಿತು. ತೊಳೆದ ವಸ್ತ್ರಗಳು ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮುಚ್ಚಿದವು. ಯೆಹೋವನ ಆಜ್ಞೆಯು ಉದ್ದೇಶಪೂರ್ವಕವಾಗಿ ಸಂಪೂರ್ಣವಾಗಿತ್ತು. ಲೇವಿಯನಿಗೆ ಸಂಬಂಧಿಸಿದ ಯಾವುದನ್ನು ಶುದ್ಧೀಕರಿಸದೆ ಬಿಡಲಿಲ್ಲ. ಲೇವಿಯರು ಪವಿತ್ರನಾದವನ ಸನ್ನಿಧಿಯಲ್ಲಿ ಸೇವೆ ಮಾಡಲಿದ್ದರು ಮತ್ತು ಶುದ್ಧೀಕರಣವು ಅವರು ಸಮೀಪಿಸುವುದಾತನಿಗೆ ಸರಿ ಹೊಂದುವಂತೆ ಇರಬೇಕಾಗಿತ್ತು. ಇದು ಅತಿಯಾದ ಆಚರಣೆಯಲ್ಲ, ಇದು ಪವಿತ್ರತೆ. ಈ ಮೂರು ಕ್ರಿಯೆಗಳು ಒಟ್ಟಾಗಿ ನೀರು, ಕ್ಷೌರ, ತೊಳೆಯುವುದು ಲೇವಿಯರಿಗಿಂತಲೂ ಆತನ ಸನ್ನಿಧಿಗೆ ಇನ್ನಷ್ಟು ಹತ್ತಿರವಾಗಿರುವ ಜನರಿಗಾಗಿ ಯೆಹೋವನು ಸಿದ್ಧಪಡಿಸಿರುವ ಸಂಪೂರ್ಣ ಶುದ್ಧೀಕರಣದ ಮುನ್ಸೂಚನೆಯಾಗಿದೆ. ನಾವು ಆ ಆಳವಾದ ಅರ್ಥವನ್ನು ನಾಳೆ ಅನ್ವೇಷಿಸಲಾಗಿದೆ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನೀನೇ ಕರೆಯುವಾತನು ಮತ್ತು ಶುದ್ಧೀಕರಿಸುವಾತನು ಆಗಿದ್ದಿ. ನಾವು ನಮ್ಮ ಸ್ವಂತ ಶುದ್ಧತೆಯ ಮೇಲೆ ನಂಬಿಕೆ ಇಟ್ಟು ನಿನ್ನ ಮೇಲೆ ಬರುತ್ತಿಲ್ಲ. ಬದಲಾಗಿ ನೀನು ನಮ್ಮ ಶುದ್ಧತೆಗಾಗಿ ಎಷ್ಟು ಸಂಪೂರ್ಣವಾಗಿ ಒದಗಿಸಿದ್ದಿ ಎಂಬುದನ್ನು ಕಂಡು ವಿಸ್ಮಯಗೊಂಡು ಬರುತ್ತಿದ್ದೇವೆ. ಸೀನಾಯಿ ಬೆಟ್ಟದ ಬಳಿಯಿಂದ ಲೇವಿಯರಂತೆ ನಮ್ಮನ್ನು ನಾವೇ ಪ್ರತಿಷ್ಠಾಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಬಲ್ಲೆವು. ಶುದ್ಧೀಕರಣವು ನಿನ್ನಿಂದಲೇ, ಮೇಲಿಂದಲೇ, ನಿನ್ನ ಕೈಯಿಂದ ಮಾತ್ರವೇ ಬರಬೇಕು. ಹಳೆಯ ಜೀವನದ ಪ್ರತಿಯೊಂದು ಗುರುತನ್ನು ಬದಿಗಿಡಲು ನಮಗೆ ಕಲಿಸು. ಕಣ್ಣಿಗೆ ಕಾಣುವುದನ್ನು ಮಾತ್ರವಲ್ಲದೆ ನಮ್ಮ ದೈನಂದಿನ ನಡಿಗೆಯಲ್ಲಿ ನಾವು ಹೊತ್ತುಕೊಳ್ಳುವುದನ್ನು ನೀನು ತೊಳೆಯಲು ಅನುಮತಿಸುವಂತೆ ಮಾಡು. ನೀನು ಸೇವೆ ಹೊಂದಬೇಕಾದ ರೀತಿಯಲ್ಲಿಯೇ ಸಂಪೂರ್ಣವಾಗಿ ಶುದ್ಧವಾಗಿ ಮತ್ತು ಯಾವುದನ್ನು ಬಚ್ಚಿಟ್ಟುಕೊಳ್ಳದೆ ಸೇವೆ ಮಾಡಲು ನಮ್ಮನ್ನು ಸಿದ್ಧಪಡಿಸು. ಯೆಹೋವನೇ, ಪೂರ್ಣ ಹೃದಯದಿಂದ ನಿನ್ನನ್ನು ಕೊಂಡಾಡುವೆನು. ನಿನ್ನ ಅದ್ಭುತ ಕಾರ್ಯಗಳನ್ನೆಲ್ಲ ಪ್ರಸ್ತಾಪಿಸುವೆನು. ಕೀರ್ತನೆಗಳು 9ನೇ ಅಧ್ಯಾಯ 1ನೇ ವಾಕ್ಯ. ನಿನ್ನ ಪ್ರೀತಿಯ ಕುಮಾರನು ನಮ್ಮ ಪ್ರಭುವೂ ಆದ ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ಬೇಡುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.